ಇವಾಗ ಪೇಪರ್ ಡ್ರೈಯ ಚಿಕನ್ ರೆಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಲೋ, ಹಾಯ್, ನಮಸ್ಕಾರ ಕರ್ನಾಟಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಸಿಂಪಲ್ಲಾಗಿ ಒಂದು ಪೇಪರ್ ಡ್ರೈ ಚಿಕನ್ನು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ತೋರಿಸ್ತಾ ಬರ್ತೀನಿ. ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಪೇಪರ್ ಡ್ರೈಸ್ ಚಿಕನ್ನು ಸಿಂಪಲ್ಲಾಗಿ ನೆಂಚ್ಕೊಳ್ಳೋಕ್ಕೆ ರೈಸ್ ಐಟಮ್ಗೆ ಹೆಂಗೆ ಮಾಡೋದು ಅಂತ ಹೇಳ್ತಾ ಬರ್ತೀನಿ. ಒಂದು ಸ್ಪೂನ್ ಫುಲ್ಲು ಕರಿ ಪೇಪರ್ ಡ್ರೈ ತಗೊಂಡಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಬೇಕು ಪೇಪರ್ ಡ್ರೈಗೆ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗೆಲ್ಲ ಇಲ್ಲೇ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಇದಕ್ಕೆ ನೀರು ಏನು ಹಾಕೋಂಗಿಲ್ಲ. ಪೇಪರ್ ಡ್ರೈ ಚಿಕನ್ನು ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ದಿಢೀರ್ ಅಂತ ಏನಾರ ಮಾಡ್ಕೋಬೇಕಾಗುತ್ತೆ, ಆವಾಗ ನೆಂಚ್ಕೊಳ್ಳೋಕ್ಕೆ ಈ ಥರ ರೆಡಿ ಮಾಡ್ಕೊಬೋದು. ಇವಾಗ ಇದು ಕಲಸಿಟ್ಕೊಂಡಿದ್ದೀನಿ. ಇದೊಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ನಾನು ಒಂದು 3 ಹಸಿಮೆಣಸಿಕಾಯಿ ಹಾಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಒಂದೇ ಒಂದು. ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅಂದಾಗ ಈ ಥರ ಪೇಪರ್ ಡ್ರೈ ಚಿಕನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಅದರಲ್ಲೂ ಈ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೂ. ಹಂಗಾಗಿ ಪೇಪರ್ ಡ್ರೈ ಚಿಕನ್ ಮಾಡಿಕೊಂಡ್ರೆ ಚಳಿಗಾಲಕ್ಕೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಏನು ಗ್ರೇವಿನೂ ಅಷ್ಟೊಂದು ಬರಲ್ಲ, ಏನು ನಂಚ್ಕೊಳ್ಳೋಕೆ ಮಾತ್ರ ಆಗುತ್ತೆ ಅಷ್ಟೇ. ಹಂಗಾಗಿ ಪೇಪರ್ ಡ್ರೈ ಚಿಕನ್ ಮಾಡ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅವಾಗಲೂ ಹಾಕಿದ್ದೀನಿ ಸ್ವಲ್ಪ, ಇವಾಗ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ. ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಒಳ್ಳೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಟೇಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ, ನೀವು ಅದನ್ನು ಚೆಚ್ಕೊಂಡು ಹಾಕೊಳ್ಬೋದು ನೀಟಾಗಿ, ಅದು ಚೆನ್ನಾಗಿರ್ತದೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾವು ಕಲಸಿ ಇಟ್ಕೊಂಡು ಚಿಕನ್ನು ಹಾಕೊಳ್ಳೋಣ. ಆಲ್ರೆಡಿ ನಾವು 10 ನಿಮಿಷ ಕಲಸಿ ನೆನೆಸಿ ಇಟ್ಟಿದ್ದೀವಿ. ಆ ಚಿಕನ್ನು ಹಾಕೊಳ್ಳೋಣ ಇವಾಗ. ಪೇಪರ್ ಡ್ರೈ ಚಿಕನ್ ಅಂತಂದ್ರೆ ಬಾಯಿ ನೀರು ಬರುತ್ತೆ, ಅಷ್ಟು ಟೇಸ್ಟ್ ಕೊಡುತ್ತೆ ಇದು. ಹಂಗಾಗಿ ಸಿಂಪಲ್ಲಾಗಿ ಪೇಪರ್ ಡ್ರೈ ಚಿಕನ್ನು ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದಕ್ಕೇನು ಜಾಸ್ತಿ ಐಟಮು ಅಂಥದ್ದೇನು ಬೇಡ, ಸಿಂಪಲ್ಲಾಗೆ ಮಾಡ್ಕೊಳ್ಬೋದು. ಹಂಗಾಗಿ ಇದನ್ನು ಸ್ವಲ್ಪ ಸಣ್ಣ ಉರಿಲೇನೆ ಬೇಯಿಸ್ಕೊಳ್ಬೇಕು. ಯಾಕೆಂತಂದರೆ ಇದಕ್ಕೆ ನೀರು ಹಾಕೋಂಗಿಲ್ಲ, ಹಾಗೆ ದಮ್ ಕಟ್ಟೆ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಸಣ್ಣ ಉರಿಲೇನೆ ಬೇಯಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಇವಾಗ ಬೇಯಕ್ಕೆ ಬಿಡೋಣ. ನೋಡಿ, ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ, ಹಂಗಾಗಿ ಅದಕ್ಕೆ ನೀರೇನು ಹಾಕೋದು ಬೇಡ, ಇದರಲ್ಲೇ ಬೇಯ್ಕೋಬೇಕು. ಸಣ್ಣ ಉರಿಲಿ ದಮ್ ಕಟ್ ಬೇಯ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರು ಹಾಕಿ ಬೇಯಿಸಿದ್ರೆ ಅಷ್ಟೊಂದೇನು ಅದಕ್ಕೆ ಪೇಪರ್ ಡ್ರೈ ಚಿಕನ್ಗೆ ಟೇಸ್ಟ್ ಬರಲ್ಲ. ಹಂಗಾಗಿ ಸ್ವಲ್ಪ ದಮ್ ಕಟ್ಟೆನೇ ಬೇಯಿಸ್ಕೊಳ್ಬೇಕು. ನೋಡಿ, ಇದರಲ್ಲೇ ಸ್ವಲ್ಪ ಎಲ್ಲ ನೀರಲ್ಲೇ ಬಿಟ್ಕೊಂಡಿರ್ತದೆ, ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ತದೆ. ಅದೇನಿಲ್ಲ, ನೀರು ಹಾಕಿಲ್ಲ ಬೆಂದಿಲ್ಲ ಅಂತ ಅನ್ನೋದು ಇದಿರಲ್ಲ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಬೆಂದಿ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ರೆ ಬೆಂದೈತೆ ಅಂತ. ಎಲ್ಲ ಕೆಳಗಡೆ ನೀರೆಲ್ಲ ಸುಂಡೋಗಿರ್ತದೆ, ಎಣ್ಣೆ ಮಾತ್ರ ಬಿಟ್ಕೊಂಡಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಸ್ಪೈಸಿಯಾಗಿ ಖಾರ ತಿನ್ನಬೇಕು ಅಂತನ್ನೋರು ಚಳಿಗಾಲಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪೇಪರ್ ಡ್ರೈ ಚಿಕನ್ನು
ರೆಡಿಯಾಗಿದೆ. ಪೆಪ್ಪರ್ ಡ್ರೈ ಚಿಕನ್ನು ಹೆಂಗೆ ಮಾಡೋದು ಅಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವಾಗ ಪೆಪ್ಪರ್ ಡ್ರೈಯ ಚಿಕನ್ ರೆಡಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.